ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ ಹೇಳ್ತಾಯಿದ್ರು. ಈಗ ಸಂಭಾಷಣೆಗೆ ತೊಗೊಳಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣ ನಾವು ಬರೆಯೋಕ್ಕೆ ಹೋಗಿಲ್ಲ, ಕಲಿಯೋಕ್ಕೆ ಹೋದ್ವಿ ಅಂತ ಗೊತ್ತಾಯಿತು ಅಂದರು. ರಜನೀಶ್ ಅವರು ಅದೇ ರೀತಿ ಏನೋ ಹೇಳಿದ್ರು, ಚೇತನ್ ಅವರು ಅದೇ ರೀತಿ ಏನೋ ಹೇಳಿದ್ರು. ಇವರೆಲ್ಲರೂ ನನ್ನ ಬೈತಾ ಇದ್ರೆ ಹೊಗಳ್ತಾ ಇದ್ರೆ ಗೊತ್ತಾಗಲಿಲ್ಲ. ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು. ಅಂದರೆ ಎಲ್ಲೋ ಇಂಡೈರೆಕ್ಟಾಗಿ 2 ದಿನ ಆಗೋದು 5 ದಿನ ಯಾಕಾಯಿತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸುಬೋರು ಹೇಳ್ಬಿಟ್ರು. ನಾನು ತುಂಬ ಕೆಲಸ ನೀಟಾಗಿ ಮಾಡ್ಕೊಂಬಂದ, ಅವ್ರು ಸಾವಾಸ ಮಾಡಿ 4-4 ಗಂಟೆ ಆಯಿತು ಅಂತ ನೀಟಾಗಿ ಹೇಳಿದ್ರು. ಸೊ ಏನಿವೆ ಇಲ್ಲಲ್ಲ ಅಂದರೆ ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲಿತೆ. ಬಟ್ ಐ ಹ್ಯಾವ್ ಟು ಸೇ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ. ಇವರು ನಡುಕ್ತಾ ಇದ್ರು ಮಾತಾಡಬೇಕಾದ್ರೆ. ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ, ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಆಗಿದ್ದಾರೆ. ಅವರು ಆ್ಯಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್, ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್. ಅವರಿಗೆ ತುಂಬ ಹೊತ್ತು ನೀವು ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು, ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ. ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಒಬ್ಬ ನಿರ್ದೇಶಕ. ಸರ್ ನನಗೆ ಕತೆ ಮಾಡೋದು, ಸಿನಿಮಾ ಮಾಡೋದು ಅಂತ ಹೇಳಿದ್ರು. ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ, ಯಾವುದೂ ಬರ್ತಾ ಇರಲಿಲ್ಲ. ಸೊ ಇದು ದಾನು ಅವ್ರು ಕಳಿಸಿದ್ರು ಅನ್ನೋದು ಒಂದಿದೆ. ಏನಕ್ಕಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವಿ ಆ ವ್ಯಕ್ತಿಗೆ, ಬಿಕಾಸ್ ಆಫ್ ಸೀನಿಯಾರಿಟಿ, ಬಿಕಾಸ್ ಆಫ್ ಹಿಸ್ ಲೆಗಸಿ. ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು, ಬನ್ನಿ ಕತೆ ಹೇಳಿ ಕೂತ್ಕೊಳ್ಳಿ ಅಂತ. ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಒಂದು ಆ ಕತೆ ಮುಗೀತಿದ್ದಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾದ್ರು ನೋಡೋಣ ಅಂತ ಹೇಳಿರೋದು, ವಿಚ್ ಇಸ್ ಅ ನಾರ್ಮ್. ನಾನು ತುಂಬ ಜನಕ್ಕೆ ಅದು ಹೇಳ್ತಾ ಇರ್ತೀನಿ. ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಬಟ್ ಇವರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಯಲ್ಲಿ ಇಟ್ಕೊಂಡು ಮಾಡದೇ ಇಲ್ದಿರೋದ್ರಿಂದ ಆ್ಯಂಡ್ ತಮಿಳಿಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕಥೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ. ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಮಾಡಬೇಕು ಅಂದರು. ನಾನು ನಮ್ಮವ್ರನ್ನ ಕರೆಸ್ಬಿಟ್ಟು ಅಂಗಡಿಗೆ ಕಳಿಸಿ, ಬಟ್ ಅವ್ರಿಗೆ ಕೇಳಿ ಓಕೆನಾ, ನಿಮ್ಮ ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ. ಇಲ್ಲ ಓಕೆ ಅಂದರು. ಅಂಗಡಿಗೆ ಹೋಗಿ ಒಂದು 8 ಜೊತೆ 9 ಜೊತೆ ಮೇಲಿಂದ ಕೆಳಗುವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರೆಸಿ ಕೂರಿಸ್ದೆ ಒಂದು ರೂಮ್ ಹಾಕಿ. ನೀವು ತುಂಬ ದಿನ ಆಗುತ್ತೆ ಇರ್ತೀರಾ ಅಂತ. ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ 8:30 ಬರೋರು, ಒಂದು 6:37ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಹೊಸ್ತು ಇನ್ನೇನು ಮಾಡಬೇಕಿದ್ರಲ್ಲಿ ಅಂತ ಮಾಡಿ. ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್. ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು. ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ, ಒಬ್ಬ ಮೂಲತಃ ಒಂದು ಕತೆ ಬರೀಲಿಲ್ಲ ಅಂದರೆ ಅದಕ್ಕೆ ಇಂಪ್ರೂವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಇಲ್ಲ. ಅನ್ನ ಮಾಡಿದವ್ರು ಇವರನ್ನ, ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟೇ. ಬಟ್ ಐ ಥಿಂಕ್ ಈಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು. ಆ್ಯಂಡ್ ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಇಟ್ಸ್ ಅನ್ ಆನರ್. ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ. ಅದಕ್ಕೊಂದು ಚಿಕ್ಕ ಕತೆ ಇದೆ, ದೊಡ್ಡದೇನಲ್ಲ. 2004 ಹಂಗೆ ನಾನು ಚೆನ್ನೈಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡಿತ್ತು. ಅವಾಗೆಲ್ಲ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದರೆ ಭಾಳ ಸುಲಭ. ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಜಸ್ಟ್ ಗೋ ಮೀಟ್ ದೆಮ್. 2004ಅಲ್ಲಿ ಯಾರ ಆಫೀಸ್ ಎಲ್ಲಿದೆ ಗೊತ್ತಿಲ್ಲ, ಕಮ್ಯುನಿಕೇಷನ್ ಗೊತ್ತಿಲ್ಲ, ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಇವರು ಎಲ್ಲ ಭಾಳ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು, ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ. ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು, ಇವ್ರ ಹತ್ರ ಹೋದೆ ನಾನು. ಹೋಗಿದ್ದ ದಿನ ரொம்ப கோபமாக இருந்தீங்க நீங்கள். ஏன்? ಇಲ್ಲ ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ, ಅದಕ್ಕೆ ಫುಲ್ ಟೆನ್ಷನಲ್ಲಿದ್ರು. ಅದು ಹೆಸರು ಬೇಡ ಈಗ. ಸೊ ಇವ್ರು ಏನೋ ಕಿರ್ಚೋದು ಬರ್ತಾಯಿತ್ತು ಆಫೀಸಿಂದ. ಹೊರಗಡೆ ಕೂತಿದ್ವಿ ನಾವು. ನನಗಿದೇನು ಒಳಗೆ ಹೋಗ್ಲೋ ಬೇಡವೋ, ಕೆಲಸ ಆಗುತ್ತೋ ಆಗಲ್ವೋ, ಯಾರ್ದೋ ಕೋಪದ ಮೇಲೆ ದೊಡ್ಡ ಅಮೌಂಟ್ ನನಗೆ ಹೇಳಿಬಿಟ್ರೆ ಸರಿ. ಕರೆದ್ರು, ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರು. ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡೋಗಿದ್ರು
ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು, ಏನಕ್ಕೆ ಬಂದಿದ್ದೆ ಅದಾಗ ಹೊರಗಡೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ. ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ. ಇವರು ಅಂದರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೂಮ್ ಯು ಟ್ರಾವೆಲ್ ವಿತ್. ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ್ದು ಇವರೊಟ್ಟಿಗೆ ಯಾಕೆ ಬಂದ್ರಿ ನೀವು ಅಂದರು. ಏನು ಉತ್ತರ ಕೊಡಲಿಲ್ಲ, ನಾನು ಸುಮ್ಮನೆ ಇದ್ದೆ. ನನಗೆ ಅವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ. ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್, ಕಾಕ ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ ಅಂದರು. ಹೌದು. ಏನು ಕೊಡ್ತೀರಾ ಅಂದರು. ಸರ್ ನನಗೇನು ಗೊತ್ತಿಲ್ಲ, ನೀವು ಹೇಳಿ ಅಂದರು. ಆಸೆ ಪಟ್ಟು ಬಂದಿದ್ದೀರಾ, ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬಂದುಕೊಟ್ರು. ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ. ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು. ಒಂದು ದಿವಸ ಇವರಿಂದನೇ ಕರೆ ಬಂತು, ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತಾ ಸಿನಿಮಾ ಸಿಕ್ಕಿದ್ರೆ, ಇನ್ನೊಬ್ರು ಯಾರೋ ಕೇಳ್ತಾ ಇದಾರೆ ಅಂತ. ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್. ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ ಇಸ್, ಅವತ್ತೊಬ್ಬ 2004 ನಾನೊಬ್ಬ ಇನ್ನೂ ಹೊಸಬ, ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳಿದೇನೆ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ, ಇಟ್ ಇಸ್ ಸಮಥಿಂಗ್. ಈ ಕೂಡ ಆಸ್ಕ್ ಮಿ ಎನಿಥಿಂಗ್, ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಫಿಗರ್, ದಟ್ಸ್ ಓಕೆ. ಕೇಳ್ಬೋದಿತ್ತು, ಕೇಳಲಿಲ್ಲ. ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರೊಟ್ಟಿಗೆ ಆಗಿದೆ. ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದು ನನಗೆ ಅವರು. ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ. ಬಂದು ಒಂದು ಕರೆ ಬರುತ್ತೆ, ನಾನು ಅವ್ರು ಮೀಟ್ ಮಾಡ್ಬೇಕಂತ ಅಂದ್ಬಿಟ್ಟು. ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು. ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟೆಡ್ ಟು ಗಿವ್ ಫಾರ್ ಅ ಜೆಂಟಲ್ಮನ್ who has been gentle with me once upon a time when I was probably just a newcomer. Thank you so much, sir, for that. Thank you. ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ, ಈ ಸಿನಿಮಾ ನೋಡಬೇಕು. ಯಾವಾಗಲೂ ಹೇಳ್ತಾಯಿದ್ರು, ಮುಗ್ದಿದೆಯಲ್ಲೋ ಹಾಕು ಅಂತ. ಕಾರಣಾಂತರಗಳಿಂದ ನನಗೆ ಫಿನಿಷ್ ಮಾಡೋಕ್ಕಾಗಿಲ್ಲ. ಅದೊಂದು ಕೊರತೆ ತುಂಬ ಇದೆ ನನಗೆ. ಸೊ ಇವ್ರು ಕೇಳಿದ್ರು ತುಂಬ ಧೂಮ್ಧಾಮಾಗಿ ಒಂದು ಮಾಡಬೇಕು ಅಂತ. ನನಗೆ ಆ್ಯಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ. ಐ ಸೆಡ್ ಇಲ್ಲ ಸರ್, ಪ್ರೆಸ್ ಮೀಟಿಂಗ್ ಆಗಲೇಬೇಕು, ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ, ನಾನೊಬ್ಬನೇ ಅಲ್ಲ, ಎಲ್ಲರಿಗೂ ನ್ಯಾಯ ಆಗಬೇಕು. ಈ ಸಿನಿಮಾ ಸ್ವಲ್ಪ ಲೋ ಪ್ರೊಫೈಲ್ ಇರಿ, ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್. ಏನು ಬೇಡಿ. ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸಿಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದಿಷ್ಟ, ದಯವಿಟ್ಟು ಯಾರು ಹೋಟ್ಲ್ ಹತ್ರನೂ ಬರಬೇಡಿ ನೀವು, ಐ ಡೋಂಟ್ ವಾಂಟ್ ಇಟ್ ಅಂತ. ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದು ಗೊತ್ತಿಲ್ಲ, ಬಿಕಾಸ್ ಹಿ ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್. ಸೊ ಐ seek forgiveness for this, so from the next time you can do what you want, sir. ಸೊ ಒಂದು ಆಸೆ ಇದೆ, ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವ್ರ ಆಶೀರ್ವಾದ ತೊಗೊಂಡೋದನು. ನನ್ನ ಸಿನಿಮಾದ ಬಹುಶಃ ಫಸ್ಟು ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಯಾ, ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಹೋಗಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ, ಅಟ್ಲೀಸ್ಟ್ ಐ ಡಿಡ್ ದ್ಯಾಟ್ ಮಚ್. ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು, ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್. ಅದಕ್ಕೆ ವಿಜಯ್ ಅವ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇರಲಿಲ್ಲ ಅಂದ್ರೆ ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್. ಅದೇನಿದೆ, ನಾನು ಸ್ವಲ್ಪ ವಿಜಯ್ ಅವರು ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗು ತುರ್ಕೋ ಅಭ್ಯಾಸ ಅಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡು ಸ್ವೀಕರಿಸಿ ಮಾಡಿದ್ದಾರೆ, ಆ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿದ್ರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ. ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ. And I really want to thank all of you for being a part of my film and doing such a wonderful job. All of you, I think ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ದಾನವರಲ್ಲಿ ಕೂತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು, ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ಬರು ಹುಡುಗಿಯರಿದ್ರ ಅಂತ ಕೇಳಿದ್ರು. ಅಂದರೆ ಪಾಪ ತಪ್ಪವ್ರದ್ದಲ್ಲ, ಗೆಟ್ಟಪ್ಪಲ್ಲಿ ಬರೋರಲ್ಲ ಸೆಟ್ಟಿಗೆ, ಅದನ್ನೇ ನೋಡ್ಬಿಟ್ಟಿದ್ದಾರೆ ಇವರು. ನೋಡ್ಬಿಟ್ಟು ಇವಾಗ ಕೇಳ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ ಇವರಿಬ್ಬರು ಅಂದ್ಬಿಟ್ಟು ಅಂತ. ಸರ್ ನೆಕ್ಸ್ಟ್ ಟೈಮ್ ஒரு கிளாமர் படம் பண்ணுங்க என்ன வச்சு, நல்ல படம் பண்ணுங்க, சாங் இருக்கணும், ஹீரோயின்ஸ் இருக்கணும், என்ன சார்? சினிமாவில் ஓகே சார், லைஃப்பில் மட்டும்தான், சினிமாவில் ஓகே பண்ணலாம். ஸோ
ಅವ್ರು ಆ್ಯಕ್ಚುಲಿ ಭಾಳ ಇನ್ನೋಸೆಂಟಾಗಿ ಕೇಳಿದ್ರು ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆ. ಸೊ ಇವರು ಆ್ಯಕ್ಚುಲಿ ಅವರು ದೇ ಪ್ಲೇಯಿಂಗ್ ಕಾಕ್ಸ್ ಸೊ ಅದೇ ಗೆಟಪ್ಪಲ್ಲಿ ಹಾಕ್ಕೊಂಡು ಅದು ಏನು ಅಂದರೆ ಬಿಗಿನಿಂಗ್, ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಭಾಳ ಫ್ರೆಶ್ ಆಗಿದ್ದಾರೆ. ಹೋಗ್ತಾ ಹೋಗ್ತಾ ಬೆಳೆದ್ಕೊಂಡು ಕೂದಲು, ಅದು ಸಂಯುಕ್ತ ಅವ್ರು ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾರೆ. ನಾವು ಸಂಯುಕ್ತ ಅವ್ರಿಗೆ ರೇಗಿಸಿಟ್ಟಿದ್ದೀವಿ, ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ಕೂದಲನ್ನ ಅಂದ್ಬಿಟ್ಟು. ಅವರು ಫೈಟ್ ಸೀಕ್ವೆನ್ಸಲ್ಲಿ ಆದಮೇಲೆ ಪಾಪ ಇವ್ರು ಬಂದಾಗೆಲ್ಲ ಹಂಗೆ ನೋಡಿದ್ದಾರೆ. ಇವತ್ತು ನಿಮ್ಮಿಬ್ಬರನ್ನ ಯಾವ ಥರ ಹೊಗಳ್ತಾ ಇದ್ದಾರೆ ಅಂದರೆ, ಸೊ ನೆಕ್ಸ್ಟ್ ಪಡೋದಕ್ಕೆ பாருங்க, அம்மா கூட கிளாமராக இருக்கு. ಆ್ಯಂಡ್ ಚೇತನ್ ಡಿಸೋಜಾನ ಸ್ಟಾರ್ಟ್ ಮಾಡ್ತೀನಿ ನಾನು. ಎಲ್ಲಿದ್ದಾರೆ? ಹಾಂ, ನೀ ಯಾಕೆ ಅವ್ರ ಮಧ್ಯೆ ಟೆಕ್ನಿಷಿಯನ್ ಮಧ್ಯೆ ಬನ್ನಿ, ಯಾವಾಗ ನೋಡೋ ಸಂಯುಕ್ತ ಇವ್ರ ಮಧ್ಯೆನೇ ಇರ್ತೀರ. ಬನ್ನಿ 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 ಸರ್, ನಿಲ್ಸಿಲ್ಲ ಸರ್, ಜಸ್ಟ್ ಜೋಕಿಂಗ್. ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದರು ನನಗೆ. ಹೊಸೊಬ್ಬರು ಒಬ್ಬರು ಇದ್ದಾರೆ, ಚೇತನ್ ಅಂದ್ಬಿಟ್ಟು, ಬಾಡಿ ಅಂದ್ಬಿಟ್ಟು ಅಂತ. ಇವರು ಆ್ಯಕ್ಚುಲಿ ಓಡಾಡ್ತಾ ಇದ್ರು. ನನಗೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದ್ದಾರೆ, ಯಾರ್ಯಾರೋ ಫ್ರೆಂಡ್ಸ್ ಬಂದಿರ್ಬೋದಲ್ಲ, ನನಗೆ ಗೊತ್ತಿಲ್ಲ. ಸೊ ನಾನು ಸುಮ್ಮನೆ ಇದ್ದೆ, ನೋಡ್ತಾ ಇದ್ದೆ ತುಂಬ ಟ್ರ್ಯಾಕ್ ಪ್ಯಾಂಟ್ಸಲ್ಲಿ. ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾ, ಆ ಥರ ಓಡಾಡ್ತಾ ಇದ್ರು. ಬ್ಯಾಗ್ ಹಾಕ್ಕೊಂಡು, ಏನೋ ಹಾಕ್ಕೊಂಡು, ಸ್ವಲ್ಪ ನೈಟ್ ಗ್ಲಾಸಸ್ ಹಾಕ್ಕೊಂಡು. ನಾನು ಯಾವ್ದಾರು ಕ್ಯಾರೆಕ್ಟ್ರಿಗೆ ಏನಾದ್ರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ CEO ಆಫ್ ಸಮ್ ಕಂಪನಿ ಟ್ರೈಂಗ್ ಟು ಸೆಲ್ ಮಿ ಸಮಥಿಂಗ್. ಯಾರೋ ಬಂದಿರೋದ್ರು. ಆಮೇಲೆ ವ್ಯಾನಿಟಿ ಅವನು ಇವ್ರನ್ನ ಕರ್ಕೊಂಬಂದರು. ನಾನು ಇವ್ರಿಗೆ ಕೇಳಿದೆ, ಸರ್ ಫೈಟ್ ಮಾಸ್ಟರ್ ಅಂದರೆ ಹೆಂಗಂದ್ರೆ ನಮ್ಮ ರವಿ ವರ್ಮನ್ ಥರ ಇರ್ಬೇಕು ಸರ್, ರಫ್ ಆಗಿ ದಾಡಿ ಗಿಡಿ ಹಿಂಗೆ ತೆಲ್ಕೊಂಡು, ಹಿಂಗೆ ಅಂದ್ಕೊಂಡು ಬೆವ್ತ್ಕೊಂಡು ಹಂಗೆ ಬರ್ಬೇಕು ಸರ್. ನೀವೇನು ಹಿಂಗೆ ಗ್ಲಾಮರಾಗಿ ಬರ್ತಾ ಇದ್ದೀರಾ. ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತು ಸುಕೃತ ವ್ಯಾನಲ್ಲಿಂದ ಹೊರಗಡೆನೇ ಓಡಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನಾನು ಅನಿಸುತ್ತೆ ನಾನು ಫೈಟ್ ಮಾಸ್ಟ್ರು ಇಷ್ಟು ಗ್ಲಾಮರಸ್ ಲುಕಿಂಗ್, ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು. ಟ್ರಸ್ಟ್ ಮೀ, ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ. ವೆರಿ 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 ಟ್ಯಾಲೆಂಟೆಡ್. ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದರೆ ಒಂದು ಎಗ್ರೆಷನ್ ಬೇಕು. ಆ ಮನುಷ್ಯ ಥರ ನಾರ್ಮಲ್ ಥಿಂಕಿಂಗ್ ಇರಲ್ಲ. ಅವರಿಗೆ ಸೈನ್ಸ್ ಇಲ್ಲ, ಗ್ರಾವಿಟಿ ಇಲ್ಲ. ಎಲ್ಲರೂ ಗಾಳಿಯನ್ನು ನೆತಾಡಿಸ್ತಾ ಇರ್ತಾರೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರೆ. ಹೀ ಸೋ ಗುಡ್. ಆ್ಯಂಡ್ ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ, ಹೋಗ್ತಾ ಹೋಗ್ತಾ ತುಂಬ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಬಿಕಾಸ್ ಈ ಸಿನಿಮಾದ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡೋರು, ಏನು ತೆಗಿತಾ ಇದೀವಿ ಅಂತ. ಅವ್ರು ಫ್ಯಾಕ್ಟ್ರೀಸಲ್ಲಿ ಶೂಟ್ ಮಾಡ್ಕೊಂಬಂದು, ಫ್ಯಾಕ್ಟ್ರಿ ಅಂದರೆ ಈಸ್ ವರ್ಕಿಂಗ್ ಫ್ಯಾಕ್ಟ್ರಿ, ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಹಿ ಯೂಸ್ ಟು ಗಿವ್. ಆ್ಯಂಡ್ ಥರೋಲಿ ಎಂಜಾಯ್ಡ್. ಚೇತನ್, ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಮೇಡ್ ಮೀ ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆ್ಯಕ್ಟರ್ಸ್ ಲುಕ್ ಗುಡ್. ಸರ್ ವಿತ್ ಸ್ಟಂಟ್ಸ್ ಯು ಮೇಡ್ ಮೀ ಲುಕ್ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸರ್. ಆ್ಯಂಡ್ ಶಿವು ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡೋಲ್ಲ, ನಾವು ಯಾಕೆ ಮಾತಾಡೋದು. ಸೊ ಅವರು ಮಾತೆತ್ರ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ, ದೊಡ್ಡ ದೊಡ್ಡ ಸೆಟ್ಗಳಾಗ್ತಾ ಇರ್ತಾರೆ. ಮಾಣಿಕ್ಯ ಅಂತ ಪ್ರಾರಂಭ ಮಾಡಿದ್ರು. ಇವತ್ತಿಗೆ ನನಗೆ ನನ್ನ ಸಹೋದರ, ನನ್ನ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು. ಯಾಕೆ ಲಿಬರ್ಟಿ ತೊಗೊಂಡು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಒಂದೇನಾರ ಒಂದು ಚಿಕ್ಕದಾಗಿ ನನಗೇನೋ ಮಾಡಬೇಕು, ಹಾಕಬೇಕು ಅಂದರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಅವ್ರು ಇವ್ರನ್ನ ಕರೆಯಲ್ಲ. ನಾನು ಶಿವ ಎಲ್ಲಿದೆಯಪ್ಪ ಅಂತೀನಿ, ಅವ್ರು ಬರ್ತಾರೆ, ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ. ಸೊ ನನ್ನ ಮನೆ ಏನು ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದರೆ, ನಾನು ತುಂಬ ಪ್ರೀತಿಯಿಂದ ಇರೋವಂಥ ಜಾಗ ನನ್ನ ಮನೆ. ನಾನು ಏನು ಮಾಡಿದ್ರು ಅಲ್ಲೇ ಇರೋದು. ಸೊ ಹೀ ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಐ ಕಾಂಟ್ ಸೇ ದಟ್ ಈಸ್ ಅನ್ ಆರ್ಟ್ ಡೈರೆಕ್ಟರ್. ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಪ್ಲೀಸ್ ಇಲ್ಲ ಸರ್, ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವು ಅವರ ಕೆಲಸ ಅವ್ರಿಗೆ ಸಿಕ್ಕಾಪಟ್ಟೆ ಮಾತಾಡಿದೆ. ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು. ಹಿ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫಲ್ಲಿ, ಈಸ್ ವೆರಿ ಆನೆಸ್ಟ್. ಇದ್ದಿದ್ದಂಗೆ ಹೇಳ್ತಾರೆ, ಅದನ್ನು ಮಾತ್ರ ಹೇಳ್ತಾರೆ, ಆಗೋದು ಮಾತ್ರ ಮಾಡ್ತಾರೆ, ಮಾಡೋದನ್ನು ಮಾತ್ರ ಹೇಳ್ತಾರೆ. ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ there is nothing that I can tell you, Shiva, but I can tell you that I love you. That's all it is. ಸೊ ನನ್ನ ಮನೆ ಮಾತ್ರ ಅಲ್ಲ, ನನ್ನ ಸಿನಿಮಾ ಕೂಡ ಅವಾಗವಾಗ ತುಂಬ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀನಿ. ಆ ಸೆಟ್ಟನ್ನು ಕಣ್ಣಲ್ಲಿ ನೋಡೋಕ್ಕೆ ಒಂಥರ ಅದ್ಭುತ ಆಗುತ್ತೆ. ಸೊ ಈಸ್ ಪುಟ್ ವಂಡರ್ಫುಲ್ ಸೆಟ್ಸ್ ಓವರ್ ಹಿಯರ್. ಸಿ ಸೆಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಸಿನಿಮಾ. ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ.
ಅವ್ರ ಇಂಟೆನ್ಷನ್ ಭಾಳ ಚೆನ್ನಾಗಿದೆ. ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತಂದರೆ ಆ ಮನುಷ್ಯ ಎಲ್ಲ ಕಡೆ ಏನಾದ್ರು ಮಾಡಬೇಕು, ಅಲ್ಲಿಂದ ಎಲ್ಲಿ ಕದಿಬೇಕು, ಅದು ಯಾವುದೂ ಇಲ್ಲ. ಕೊಡೋದನ್ನು ಬೇಕಾದ್ರೆ ನಿಮಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಪಣ್ಣು ನಿಂಗೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಾಸು கொடுக்கும்போது சும்மா ஏதாவது அப்செட் பண்ணிடுங்க, காசு வாபஸ் கொடுத்துட்டு போயிடுவார். ಅದನ್ನು ನಮ್ಮನೇಲಿ ಬಂದುಬಿಟ್ರು, ನಮ್ಮನೆಗೆ ಬಂದು ರಾತ್ರಿ ಯಾವತ್ತನ ನಾವೆಲ್ಲ ಸೇರಿರ್ತೀವಿ ಜ್ಯೂಸ್ ಕುಡಿಯೋಕ್ಕೆ. ಅಲ್ಲಿ ತುಂಬ ಹೇಳ್ಕೊತಾರೆ, ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ, ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ಟರು, ಏನು ಸರ್ ಅಂದ್ಕೊಂಡಿದ್ದಾರೆ, ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ. ಬಿಟ್ಟು ನಾನು ಹಾಳಾಗಿದ್ದೀನಪ್ಪ, ನೀವು ಬಿಡಬೇಡ, ದಯವಿಟ್ಟು ತಗೋಬ, ಅರ್ಥ ಆಯ್ತಲ್ಲ. ಬಟ್ ಶಿವು, ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ, ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್, ಎವ್ರಿ ಅದರ್ ಫಿಲ್ಮ್ಸ್. ಆ್ಯಂಡ್ ಶೇಖರ್ ಚಂದ್ರು ನಾನು ತುಂಬ ಹಳೆಯ ಪರಿಚಯ. ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತು ಅವರ ಒಂದು ಜರ್ನಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ ಐ ಥಿಂಕ್ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್, ಗೊತ್ತಿಲ್ಲ ಅದೇನೋ ಅವರು ಸಿನಿಮಾದಲ್ಲಿ ಅವ್ರದ್ದು ಸಿನಿಮಾಟೋಗ್ರಫಿ ಒಳಗೆ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು, ಅದು ಯಾಕೆ ಗೊತ್ತಿಲ್ಲ, ಅದು ನಂದಲ್ಲ ಅವ್ರದ್ದು ಕೊಡುಗೆ. ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಇದೆ ನನ್ನ ಮೇಲೆ. ಅಂದರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು, ನಾನು ಮದುವೆಗೆ ಮಾಡಿರ್ತಾರೆ, ಅಷ್ಟಿರುತ್ತೆ ಲೈಟ್ಸ್ ಎಲ್ಲ. ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದ್ಯಾಕೆ ಅಂತ. ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ, ಇದು ಬೇಡ ಅಂತ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ, ಇದಿಷ್ಟು ಬೇಡ ಆದಮೇಲೆ ಯಾಕೆ ತರಿಸಿದ್ರಿ ಅಂದ್ಬಿಟ್ಟು. ಅದು ಅಪ್ಪಡಿದೆ ಸರ್ ಫಸ್ಟ್ ಡೇ ಲವ್. ಓಕೆ, ಸೊ ಶೇಖರ್ ಚಂದ್ರು ಈಸ್ ಅಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ವಂಡರ್ಫುಲ್ ಟೆಕ್ನಿಷಿಯನ್. ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು. ನಮ್ಮ ಸಂಯುಕ್ತ ಅವರಿಗೆ, ಸುಕೃತ ಅವರಿಗೆ, ಈ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವರಿಗೆ ಹೊರಗಡೆ ಕರೆಯೋದೇ ಬೆಂಕಿ ಚಂದ್ರು ಅಂತ. ಯಾಕಂದರೆ ಆ ಕ್ಯಾರೆಕ್ಟರ್ ಹಂಗೆ ತುಂಬ ಮೂಕ್ ತುದಿಯಲ್ಲಿ ಕೋಪ, ಕೆಟ್ಟಾಗ ಓದಿರ್ತಾರೆ ಅವ್ರು. ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬಡೆ ಬೈತಾ ಇರ್ತಾರೆ. ನಮ್ಮ ಸೆಟ್ಟಲ್ಲಿ ತುಂಬ ಯಾವುದೋ ಒಂದು ಸ್ವಾಮೀಜಿ ಥರ ಇರೋರು, ಏನೂ ಮಾತಾಡದೆ, ವಾಕಿ ಟಾಕಿ ಸೌಂಡು ಬರೋಲ್ಲ. ಇವರೆಲ್ಲ ಅಂದ್ಕೊಂಡ್ಬಿಟ್ರು ಭಾಳ ಮುದ್ದು, ಸ್ವಾತಿ ಮುತ್ತು. ಸೈಡಲ್ಲಿ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ, ನೋಡಿ ನಾನು ಸೆಟ್ಟಲ್ಲಿರ್ಬೇಕಾದ್ರೆ ಓಕೆ, ಯಾಮರ್ ಅಲ್ಲಿ ಇಲ್ಲಿ ಕಡ್ಡಿ ಹಾಕ್ಬಿಡ್ಬೇಡಿ, ಯಾವತ್ತಾನ ತೀರ್ಸಕ್ಕೆ ಶುರು ಮಾಡ್ಬಿಟ್ರೆ ನಾನು ತಡ್ಕೊಳಕ್ಕಾಗಲ್ಲ. ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ, ನಿಮ್ಮಿಂದ ಅದು ಹಾಳಾಗೋದು ಬೇಡ ಅಂದ್ಬಿಟ್ಟು. ಹೀ ಈಸ್ ಅ ಮ್ಯಾನ್ ಲೈಕ್ ದಟ್. ಬಟ್ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್, one of the most humble technicians. Thank you for giving me that respect all the time, Chandru. Thank you so much. ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ, ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ಅಜನೀಶ್, ಐ ಥಿಂಕ್ ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ, ಆ್ಯಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ರು ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಯು ಗೆಟಿಂಗ್ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅದ್ಭುತವಾಗಿ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗಣೇಶ್, ವಂಡರ್ಫುಲ್ ಎಡಿಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂಭಾಷಣೆಗಾರರು, ನಮ್ಮ ಎಲ್ಲ ಸಹ ನಿರ್ದೇಶಕರು, ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನುಪ್ದು, ಬಟ್ ನನ್ನ ಬಾಡಿ ಡಬಲ್ಲು ಹೌದು. ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ, ನನ್ನ ಎಲ್ಲ ಸಿನಿಮಾದಲ್ಲೂ ನನ್ನದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ, ಅದು ಅವರೇ. ಸೊ ಅದನ್ನು ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್, ಬಿಕಾಸ್ ತುಂಬ ಅವರ್ಸ್ ಗಟ್ಟಲೆ ನಾವು ಕೆಲಸ ಮಾಡಬೇಕು. ಸಿಡೌನ್ ಸರ್, ಥ್ಯಾಂಕ್ ಯು ಸೊ ಮಚ್. ಅವರು ಹಿ ಮೇಕ್ಸ್ ಮೈ ಲೈಫ್ ಅ ಲಿಟಲ್ ಈಸಿ. ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ, ದಟ್ ಈಸ್ ವೆನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್. ಸೊ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಮಯೂರ್ ಡಸ್ ದ ರೆಸ್ಟ್ ಆಫ್ ದ ವರ್ಕ್ ಫಾರ್ ಮೀ. ಐ ಕ್ಯಾನ್ ನಾಟ್ ಥ್ಯಾಂಕ್ ಯು ಲೆಸ್ ಸರ್. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀರಿ. ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿಯವರೇ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮಾತಾಡಿದಾಗ ತುಂಬ ರಾತ್ರೆಲ್ಲ ಅವ್ರಿಗೆ ಕೊಡ್ತಾರೆ. ಅವರಿಗೆ ಈ ಔಷಧಿಗಳು ತೊಗೊಂಡ್ಮೇಲೆ ತುಂಬ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ. ಸೊ ಅದಕ್ಕೆ ಬೇಡ ಈಗ. ಥ್ಯಾಂಕ್ ಯು ಸರ್. ಆ್ಯಂಡ್ ಶ್ರೀರಾಮ್ ಸರ್, ವಿತೌಟ್ ಯು chanceless. Nothing could have happened. Thank you so much for that. Pratiyobarigu, Manu, all of you, all your actors, everybody, thank you so much. ನನಗೆ ಮ್ಯಾಕ್ಸಲ್ಲಿ
ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು, ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ. ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ, ಬಟ್ ಒಂದು ರಾತ್ರಿ ಕತೆ ಅಂದ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕದು ಅನ್ಕೊಂಬಿಡಿ. ಇಟ್ಸ್ ಹೈ ಆಕ್ಟೇನ್, ಹೈ ವೋಲ್ಟೇಜ್, ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ. ವಿಚ್ ಈಸ್ ಪುಟ್ ಇಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್. ಇದರಲ್ಲಿ ಮೇನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ, ನಾನಲ್ಲ, ದ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್. ಸೊ ದಟ್ಸ್ ಅಬೌಟ್ ಇಟ್ ಆ್ಯಂಡ್ ಐ ರಿಯಲಿ ವಿಶ್ ಹಿಮ್ ಆಲ್ಸೋ ಆಲ್ ದಿ ಬೆಸ್ಟ್. ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡಿದ್ರಲ್ಲ, ಆ ರೀತಿ ಮಾತಾಡಿದ್ರಲ್ಲ, ತುಂಬ ವೆರಿ ಹ್ಯಾಪಿ. ಅದೇನಾಗುತ್ತೆ, ಸೆಟ್ಟಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ, ಕಲಿಸ್ಬಿಡುತ್ತೆ ಕನ್ನಡ. ಸೊ ಅವರು, ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ದಾನು ಸರ್ ಇಂಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. There are lots and lots of fantastic actors in my state, sir. I really wish that you do more films here with almost every actor, and I wish this Kannada industry gives you a bigger fruit than any other industry put together, and I wholeheartedly, on behalf of my media, my industry, welcome you into this industry. Thank you so much. 25th ಗೆ ಅನೌನ್ಸ್ ರೀಸೆಂಟಾಗಿ ಮಾಡಿದ್ರು that it's releasing on 25th, and ನನ್ನ ಪ್ರಕಾರ it's a very great day and a good day. So looking forward to it. I'm looking forward to it. That's it. Thank you so much for having me here.